ನಾವಿಲ್ಲೇ ಕುತ್ಕೋತೇವ್ರಿ ಬಾಜಿ ಮಾರಲಿಕ್ಕೆ. ಇಲ್ಲೇ ಎಲ್ಲ ಜನ ಆಜು ಬಾಜು ಜನ ಎಲ್ಲರೂ ಬಂದ ಇಲ್ಲಿ ಕಸ ಚೆಲ್ತಾ ಇದ್ದಾರೆ. ಬೆಳಗಿಂದ ಸಂಜೆ ತನಕ ಕುಂದಿರ್ತೇವಿ. ಈ ಕಸ ಹೋಗಿ ಸಂಬಂಧ ನಮಗೆ ಭಾಳ ಪ್ರಾಬ್ಲಮ್ ಆಗಕತ್ತದ. 5 ವರ್ಷ 6 ವರ್ಷದ ಮಕ್ಕಳನ್ನೆಲ್ಲ ತೊಗೊಂಡು ನಾವು ದಿವಸ ಎಲ್ಲ ಕುಂದಿರ್ಬೇಕಿಲ್ಲಿ. ಆಜು ಬಾಜುಕಿನ ಮಂದಿ ಎಲ್ಲ ಕಸ ಹೋಗಿ ಹಾಕತ್ತಾರ. दो बच्चे हैं और हम बच्चे लेकर यहाँ पे रोड के ऊपर सब्जी बेचते हैं. इधर बहुत त्रास होता है, मच्छर काटते हैं और बास भी बहुत आता है. ಯಾಕಂದ್ರೆ 10 ರೂಪಾಯಿ ತಗೋಬೇಕಾಗಿತ್ತು ಅವರು. ಕರೆ ಅಂದ್ರೆ 20 ರೂಪಾಯಿ ತಗೊಳಕತ್ತಾರ್ರಿ. 20 ರೂಪಾಯಿದನ್ನ ಕೊಡ್ತಾರೆ. 2 ಚೀಟಿ ಒಬ್ರಿಗೆ ಕೊಡ್ತಾನ್ರಿ. ಒಬ್ಬರಿಗೆ 2 ಚೀಟಿ, ಅದು 2 ಚೀಟಿ ಇರ್ತೈತಲ್ಲ, 2 ಚೀಟಿ ಒಬ್ಬೊಬ್ರಿಗೆ ಕೊಡ್ತಾನೆ. ನಾವು ದಿನ ಎಲ್ಲರ ಒಬ್ಬನೇ 2. ಬೆಳಗಾವಿಯಲ್ಲಿ ಕಸದ ಸಮಸ್ಯೆ ಹೊಸದೇನಿಲ್ಲ. ನಿತ್ಯವೂ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಕಸದ ಕೇವಲ ಗಂಜಿ ಅಲ್ಲ, ಅಪಮಾನವು ಹರಡುತ್ತಾ ಇದೆ. ಈ ಸಮಸ್ಯೆ ವಿರುದ್ಧ ಪ್ರಭಾವಿ ಹೆಜ್ಜೆ ಇಟ್ಟಿದೆ ವಾಯ್ಸ್ ಆಫ್ ವೆನುಗುರಾಮ್. ವಿವಿಧ ಪ್ರದೇಶಗಳ ನಾಗರಿಕರು ಈಗ ಸ್ವತಃ ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ವಡಗಾವ್ ಏಳೂರು ರಸ್ತೆ ಭಾಗ. ಇಲ್ಲಿ ತರಕಾರಿ ಮಾರುವ ವ್ಯಾಪಾರಿಗಳು ತಮ್ಮ ಮಕ್ಕಳೊಂದಿಗೆ ಕಸದ ದುರ್ಗಂಧಿಯಲ್ಲಿ ಕುಳಿತುಕೊಳ್ಳುತ್ತಿದ್ದಾರೆ. ಅವರಲ್ಲಿ ಒಬ್ಬರು ಹೇಳಿದರು, ಕಸದ ಗಾಡಿ ಬಂತು, ಆದರೆ ಯಾರೂ ಕಸ ಹೊತ್ತಿಲ್ಲ. ಎಲ್ಲರೂ ನಮ್ಮ ಮಾರ್ಗದ ಬಳಿ ಕಸ ಎಸೆದು ಹೋಗುತ್ತಿದ್ದಾರೆ. ಹಲೋ ರೀ ಮೇಡಮ್ಮ, ನಾವಿಲ್ಲೇ ಕುತ್ಕೋತೇವ್ರಿ ಬಾಜಿ ಮಾರಲಿಕ್ಕೆ. ಇಲ್ಲೇ ಎಲ್ಲ ಜನ ಆಜು ಬಾಜು ಜನ ಎಲ್ಲರೂ ಬಂದ ಇಲ್ಲಿ ಕಸ ಚೆಲ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಎಚ್ಚರ ವಹಿಸ್ಬೇಕು, ಅದ್ರ ಬಗ್ಗೆ ನಿವಾರಣೆ ಮಾಡಬೇಕು. ಈಗ ಇಲ್ಲಿ ಭಾಳ ಅಂದ್ರೆ ಭಾಳ ತ್ರಾಸ ಆಗತ್ತೈತ್ರಿ. ನಾವು ಎಲ್ಲರಿಗೂ ಹೇಳಿ ಭಾಳ ಸಾಕಾಗ್ಯದ ನಮಗೆ. ನಮ್ಮ ಮಕ್ಕಳೆಲ್ಲ ಸಣ್ಣ ಕೆಲಸ ಮಾಡ್ಲ ಕುಂಡ್ರತಾವು, ಆಡ್ತಾವು, ನಿಲ್ತಾವು, ಅವ್ರಿಗೂ ತ್ರಾಸ ಆಗತ್ತೈತಿ. ನಮ್ಮ ಬಾಜಿ ಮಾರಕ್ಕೂ ತ್ರಾಸ ಆಕತಿ. ನಾವು ಬಂದು ಹೊಡ್ಕೊಂಡು ಕುಂಡ್ರಬೇಕಾದ್ರೆ ನಮ್ಗೆ ಎಷ್ಟು ತ್ರಾಸ ಆಕತ್ತೋ ನಮ್ಗೆ ಗೊತ್ತಿಲ್ಲ. ಎಷ್ಟು ಹೇಳಿರೋ ಜನ ಕೇಳವಲ್ರು. ಇದ್ರ ಬಗ್ಗೆ ಕಾರ್ಪೊರೇಟ್ರ್ ಆದಂಥವ್ರು ನೀವು ಮನವಿ ತೊಗೋಬೇಕು, ಲಕ್ಷ ಕೊಡಬೇಕು. ಏನೋ ಒಂದು ಎಚ್ಚರ ವಹಿಸಿ ಇಲ್ಲಿ ಕಸ ಒಗಿದಂಗೆ ನೋಡ್ಕೋಬೇಕ್ರಿ ಮೇಡಮ್ಮ. ಒಂದು ಕ್ಯಾಮ್ರಾ ಅನ್ನೋದೊಂದು ಕುಂಡ್ರಸ್ರಿ. ಲಕ್ಷ ಕೊಟ್ಟು ನಮ್ಮ ಬಗ್ಗೆ ದಯೆ ತೋರಿ. ನಾವು ದುಡ್ಕೊಂಡು ತಿನ್ನಕ್ಕೆ ಚಲೋ ಆಗ್ತದೆ. ನಾವು ಇಲ್ಲೇ ಎಲ್ಲರೂ ಬಾಜಿ ಮಾರಕ್ಕೆ ಕುಂದಿರ್ತೇವ್ರಿ. ಇಲ್ಲಿ ದಿನ ಬೆಳಗಿಂದ ಸಂಜೆ ತನಕ ಕುಂದಿರ್ತೇವಿ. ಈ ಕಸ ಹೋಗಿ ಸಂಬಂಧ ನಮಗೆ ಭಾಳ ಪ್ರಾಬ್ಲಮ್ ಆಗಕತ್ತದ. 5 ವರ್ಷ 6 ವರ್ಷದ ಮಕ್ಕಳನ್ನೆಲ್ಲ ತೊಗೊಂಡು ನಾವು ದಿವಸ ಎಲ್ಲ ಕುಂದಿರ್ಬೇಕಿಲ್ಲಿ. ಆಜು ಬಾಜುಕಿನ ಮಂದಿ ಎಲ್ಲ ಕಸ ಹೋಗಿ ಹಾಕತ್ತಾರ. ಮತ್ತು ಇಲ್ಲಿ ಒಂದು ಕ್ಯಾಮ್ರಾ ದಯವಿಟ್ಟು ಕುಂದಿರ್ಸಿದ್ರೆ ನಾವು ಭಾಳ ಚಲೋ ಆಗ್ತದೆ. ಇಲ್ಲಿ ನೋಡಿರಿ, ನಾವು ಬಿಸಿಲಾಗಿ ನಮ್ಮನೆ ಕುಂದಿರ್ಬೇಕು. ಮತ್ತು ಅಲ್ಲೇ ಬಾಜು ಇಲ್ಲೇ ನೋಡಿರಿ, ಇಲ್ಲೇ ಬಾಜುಕನ ಐತಿ ಕಸ. ನೀವು ಭಾಳ ದಯವಿಟ್ಟು ಇಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು. ನಮ್ಮ ಮನವಿ ಐತಿ, ಭಾಳ ವ್ಯವಸ್ಥೆ ಚಲೋ ಮಾಡಿರಿ. ನಮಗೆ ಒಂದು ಸ್ವಲ್ಪ ಇಲ್ಲಿ ರೋಡ್ ಮೇಲೆ ಕುಂತ್ಕೊಂಡು ನಾವು ಕೆಲಸ ಮಾಡೋರು ಒಂದಿಟ್ಟು ನಮ್ಮಿಂದ ದಯ ತೋರಿ. ದುಡ್ಕೊಂಡು ತಿನ್ನೋರು ನಾವು, ಬಾಜಿ ಮಾರೋರು ನಾವು, ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ ಅಂತ ನಾವು ನಿಮ್ಮಂತಕ್ಕೆ ಭಾಳ ಮನವಿ ಮಾಡ್ಕೊಳಕತ್ತೇವಿ. ಸಣ್ಣ ಮಕ್ಕಳ ಕರ್ಕೊಂಡು ಮಾಡೋದೈತಿ, ಸ್ವಲ್ಪ ಲಕ್ಷ್ಯ ಕೊಡ್ರಿ. ಇಷ್ಟ ನಾವು ಕೇಳೋದು. ಆಜು ಬಾಜು ಮಂದಿನೂ ಸ್ವಲ್ಪ ವಿಚಾರ ಮಾಡಿರಿ, ಒಗಿರಿ. ಎಲ್ಲಿ ಒಗಿಬೇಕು ಎಲ್ಲಿ ಒಗಿಬಾರ್ದು ಅನ್ನೋದು ಒಂದಿಟ್ಟು ತಿಳ್ಕೊರಿ. ಆಮೇಲೆ ನೀವು ಒಂದು ಸ್ವಲ್ಪ ಇದನ್ನು ಮಾಡಿರಿ. ನಿಮ್ಮ ಮನ್ಯಾಗೂ ನೀವು ಸಣ್ಣ ಮಕ್ಕಳ ಕರ್ಕೊಂಡು ಇರ್ತೀರಿ. ಇದು ರೋಗ ರುಜಿ ಅನ್ನೋದು ಎಲ್ಲರಿಗೆ ಹರಡ್ತದೆ. ಮಳೆಗಾಲ ಚಾಲೂ ಆಗೋದೈತಿ. ಒಂದು ಸ್ವಲ್ಪ ವಿಚಾರ ಮಾಡಿರಿ, ಒಗಿರಿ. ಗಾಡಿ ಬರ್ತಾವು, ಗಲ್ಲಿ ಗಾಡ್ಯಾಗ ಒಗಿರಿ. ಅದು ಬರ್ತೈತಿ, ಬರೋದಿಲ್ಲ. ಒಂದು ಸ್ವಲ್ಪ ಲಕ್ಷ ನೋಡಿ ನೀವು ಎಲ್ಲಿ ಕಸ ಒಗಿಬೇಕು ಮಂದಿ ಇಲ್ದಲ್ಲಿ ಒಂದು ಸ್ವಲ್ಪ ಒಗಿಯುತ್ತೆ ಬರ್ರಿ. ಇಲ್ಲೇ ಬಾಜಿ ಮಾರು ಅಲ್ಲಿ ಒಗಿಬಾರ್ದು. ಇಲ್ಲಿದ ಬಾಜಿ ನೀವು ತೊಗೊಂಡು ಹೋಗಿ ತಿಂತೀರಿ. ಮತ್ತು ನಿಮ್ಗೆ ರೋಗ ರುಚಿ ಅನ್ನೋದು ನಿಮ್ಗಲ್ದ ನಿಮ್ಮ ಮನೆ ಮಕ್ಕಳಿಗೆ ಹರಡ್ತೈತೆ. ಅದು ವಿಚಾರ ಮಾಡಿರಿ, ಒಗಿರಿ. ಇದಷ್ಟ ನಮ್ದು ದಯವಿಟ್ಟು ನಮ್ದು ಮನವಿ ಐತಿದು. ನೀವು ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ ಮೇಡಮ್ ಅವ್ರು ಅಂತೇಳಿ ನಾನು ಇಷ್ಟ 2 ಮಾತನ್ನು ಮುಗಿಸ್ತೇನೆ ರೀ. ಇಲ್ಲ ಎಲ್ಲರೂ ಕಸ ಒಗ್ಯಾತಾರೆ ರೀ. ಒಗಿದ ಕೂಡಲೇ ಎಲ್ಲ ಗುಂಗಾಡು ನಮ್ಮ ಕಡಿಯಾತಾರೆ ರೀ. ಎಲ್ಲ ಗಟ್ರ ಒಳಗೂ ಒಗ್ಯಾತಾರೆ ಹಂಗೆ. ಮತ್ತು ಏನು ನೋಡವಲ್ರಿ, ರಾತ್ರಿ 6 ಗಂಟೆಗೆ 5 ಗಂಟೆಗೆ ಒಗ್ಯಾತಾರೆ. ಅವ್ರು ಹೇಳಿ ಕ್ಯಾಶ್ ತೊಡೆ, ನೀವು ತಿಳಿಸಿ ಕ್ಯಾಶಿ ಇದನ್ನು ಮಾಡಿರಿ ಅಷ್ಟು. हाँ मैडम, हेलो. हम कचरा बोलते तो आदमी फेंकते हैं और हमारे छोटे छोटे बच्चे हैं. हम कचरा यहाँ पे नहीं फेंकने देंगे और लोग को समझाना चाहिए. और बाद में हमारा 2 बच्चे हैं और हम बच्चे लेकर यहाँ पे रोड के ऊपर सब्जी बेचते हैं. इधर बहुत त्रास होता है, मच्छर काटते हैं और बास भी बहुत आता है. ಇದು ವಡಗಾವಿ ಅಷ್ಟೇ ಅಲ್ಲ, ಅನ್ಗೋಡ್ ರಸ್ತೆ, ಓಂಕಾರ್ ನಗರ್ ಈ ಭಾಗಗಳಲ್ಲೂ ಕಸದ ಗಾಜಿ ಹೊಳೆಯುತ್ತಾ ಇದೆ. ಭಾನುವಿನ ಅಪ್ಪುತ್ತ ಕೊಳಕೆಯ ಮಧ್ಯೆ ಮಕ್ಕಳೊಂದಿಗೆ ಜೀವ ರಕ್ಷಣೆಗೆ ಹೋರಾಟ. ಆದರೆ ಆಡಳಿತ ಮಾತ್ರ ಮೌನದಲ್ಲಿದೆ. ಕಸದ ಗಾಡಿಗಳು ಬರುವ ವೇಳಾಪಟ್ಟಿ ಏನು ಯಾರಿಗೂ ಗೊತ್ತಿಲ್ಲ.
ಪ್ರಜೆಯ ಪ್ರಶ್ನೆಗೆ ಉತ್ತರ ನೀಡಲು ಯಾರೂ ಸಿದ್ಧವಿಲ್ಲ. ವಾಯ್ಸ್ ಆಫ್ ವೇಣುಗ್ರಾಮ್ನ ವತಿಯಿಂದ ಸ್ಥಳೀಯ ನಗರ ಸೇವಕರಿಗೆ ಸಂಪರ್ಕಿಸಲು ಪ್ರಯತ್ನಿಸಲಾಯಿತು. ಆದರೆ ಫೋನ್ಗಳಿಗೆ ಪ್ರತಿಸ್ಪಂದನೆ ದೊರಕಲಿಲ್ಲ. ನಗರ ಸೇವಕರೇ ಪ್ರತಿಕ್ರಿಯೆ ನೀಡದಿದ್ದರೆ ಜನಸಾಮಾನ್ಯರು ತಮ್ಮ ಸಮಸ್ಯೆ ಯಾರಿಗೆ ಹೇಳಬೇಕು? ಇದೀಗ ಸಮಯ ಬಂದಿದೆ. ಆಡಳಿತ ಎಚ್ಚೆತ್ತುಕೊಳ್ಳೋಣ, ಕ್ರಮ ಕೈಗೊಳ್ಳೋಣ. ಇಲ್ಲದಿದ್ದರೆ ಈ ಕಸದ ಬಿಕ್ಕಟ್ಟು ಮರುಳಾಗಲಿದೆ. ನಮ್ಮ ಆರೋಗ್ಯಕ್ಕೂ ಪರಿಸರಕ್ಕೂ ಭಾರಿ ಹೊಣೆ ಆಗಲಿದೆ. ಬ್ಯೂರೋ ರಿಪೋರ್ಟ್, ವಾಯ್ಸ್ ಆಫ್ ವೇಣುಗ್ರಾಮ್, ಬೆಳಗಾವಿ.